ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ವತಿಯಿಂದ 2025-26ನೇ ಸಾಲಿನ ಮಕ್ಕಳ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಮಕ್ಕಳ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಇಂದ್ರಮ್ಮರವರು ವಹಿಸಿದರು. ಇನ್ನು ಮಕ್ಕಳ ಗ್ರಾಮ ಸಭೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಗ್ರಾಮಗಳಲ್ಲಿನ ಸಮಸ್ಯೆಗಳ ಬಗ್ಗೆ ಜನಪ್ರತಿನಿಧಿಗಳ ಮತ್ತು ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದಲ್ಲಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಹರೀಶ್ ರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯರು, ಪಿಡಿಒ ಲಕ್ಷ್ಮೀನಾರಾಯಣ್ ಹಾಗೂ ವಿದ್ಯಾರ್ಥಿಗಳು, ಇಲಾಖೆ ಅಧಿಕಾರಿಗಳು, ಶಿಕ್ಷಕರು ಭಾಗವಹಿಸಿದರು. ಸಹ ನಮ್ಮ ಹತ್ರ ನೇರವಾಗಿ ಚರ್ಚೆ ಮಾಡಬಹುದು. ನಾವು ಅದಕ್ಕೆ ಸಹಕಾರನೂ ಸಹ ಮಾಡ್ತೀವಿ. ಆ ಒಂದು ಹಿತದೃಷ್ಟಿಯಿಂದನೇ ನಮ್ಮಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಸಹ ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅನ್ನೋದೊಂದು ಕಚೇರಿಯನ್ನು ಸಹ ಪ್ರಾರಂಭ ಮಾಡಿದ್ದಾರೆ. ಈ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಯಲ್ಲೂ ಸಹ ಒಂದೊಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗಳಿದೆ. ಆದರೆ ಬೆಂಗಳೂರಿಗೆ ಮಾತ್ರ 5 ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗಳನ್ನು ಕೊಟ್ಟಿದ್ದಾರೆ. ಯಾವ ಉದ್ದೇಶದಿಂದಪ್ಪ ಅಂದರೆ, ಬೆಂಗಳೂರಲ್ಲಿ ವ್ಯಾಪ್ತಿನೂ ಜಾಸ್ತಿ ಇದೆ, ಜನಸಂಖ್ಯೆನೂ ಸಹ ಜಾಸ್ತಿ ಇದೆ, ಹಾಗೂ ಹೊರಗಡೆಯಿಂದ ಬಂದ ಕೆಲಸದ ಹಿತದೃಷ್ಟಿಯಿಂದ ಬೇರೆ ಬೇರೆ ರಾಜ್ಯಗಳಿಂದನೂ ಸಹ ಬೆಂಗಳೂರಿಗೆ ಜನ ಬಂದು ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಂಗಾಗಿ ಒಂದು ಕಚೇರಿಯಿಂದ ಎಲ್ಲ ಮಕ್ಕಳ ಸಮಸ್ಯೆಗಳನ್ನು ಎಲ್ಲ ಕಡೆನೂ ಹೋಗಿ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತಂದು ಬೆಂಗಳೂರು ನಗರ ಕೇಂದ್ರ, ಬೆಂಗಳೂರು ನಗರ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಂದು 5 ಘಟಕಗಳನ್ನು ಸಹ ಮಾಡಿದ್ದಾರೆ. ನಮ್ದು ಆನೇಕಲ್ ತಾಲೂಕು ವ್ಯಾಪ್ತಿ ಏನಿದೆ, ಇದು ಬೆಂಗಳೂರು ನಗರ ಪಶ್ಚಿಮ ವಿಭಾಗಕ್ಕೆ ಸೇರುತ್ತೆ. ಇಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಾಗಿ ಆಶಾ HK ಅಂತ ಮೇಡಮ್ ಕೆಲಸ ಮಾಡ್ತಾ ಇದ್ದಾರೆ. ಅವರ ಅಂಡರಲ್ಲಿ ನಾವು ಸಹ ಇದೀವಿ. ಇಲ್ಲಿ ಮಕ್ಕಳ ರಕ್ಷಣಾ ಅಧಿಕಾರಿಗಳು ಸಾಂಸ್ಥಿಕ ಮತ್ತು ಮಕ್ಕಳ ರಕ್ಷಣಾ ಅಧಿಕಾರಿಗಳು ಅಸಾಂಸ್ಥಿಕ ಮತ್ತು ಕಾನೂನು ಪರಿವೀಕ್ಷಣಾಧಿಕಾರಿಗಳು ಅಂತ ಅಧಿಕಾರಿಗಳಿದ್ರೆ, ಅವರ ಅಂಡರಲ್ಲಿ ನಮ್ಮಲ್ಲಿ ಸಮಾಜ ಕಾರ್ಯಕರ್ತರು ಮತ್ತು ಆಪ್ತ ಸಮಾಲೋಚಕರು ಇದ್ದೀವಿ, ಹಾಗೂ ದೂರ ಸಂಪರ್ಕ ಕಾರ್ಯಕರ್ತರುಗಳು. ಅಂದ್ರೆ ಮಕ್ಕಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿ ನಿವಾರಣೆ ಮಾಡಿ ಕೊಡ್ತೀವಿ. ಇಲ್ಲಿ ಮಕ್ಕಳು ಎದುರಿಸ್ತಿರ್ತಕ್ಕಂಥ ಸಮಸ್ಯೆಗಳು, ಮಕ್ಕಳು ಯಾರಾದ್ರೂ ಹೇಳ್ತೀರಾ? ಮಕ್ಕಳು ಈಗ ನಿಮ್ಗೆ ಏನ್ ಸಮಸ್ಯೆಗಳಿದೆ ಅಂತ ನೀವ್ ಯಾರಾದ್ರೂ ಹೇಳ್ತೀರಾ? ನನ್ನ ಹೆಸರು ಮೋಹನ. ನಾನು GHPS ಕಲ್ಲುಬಾಳು ಶಾಲೆಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹತ್ರ ಸುತ್ತಮುತ್ತ ಮನೆಗಳಿದ್ದಾವೆ. ಅವ್ರು ಕಸಗಳೆಲ್ಲ ಅಲ್ಲೇ ಹಾಕ್ತಾರೆ. ನಾವು ಮತ್ತೆ ನಮ್ಮ ಅಡುಗೆ ಸಹಾಯಕರು ಇದ್ದಾರೆ, ಎಲ್ಲ ಕ್ಲೀನ್ ಮಾಡ್ತೀರಿ, ತಿರ್ಗಾ ಬಂದು ತಿರ್ಗಾ ಹಾಕ್ತಾನೆ ಇರ್ತಾರೆ. ಅವರಲ್ಲಿ ಸ್ವಲ್ಪ ನೀವು ಹೇಳಬೇಕು. ಮತ್ತು ನಮಗೆ ಸ್ಪೋರ್ಟ್ಸ್ಗೆ ಜಾಗ ಇಲ್ಲ. ನಮಗೆ ನಮ್ಮ ಶಾಲೆಯಲ್ಲಿ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಎಲ್ಲ ಬರ್ತಾ ಇರುತ್ತೆ. ಆದರೆ ಇನ್ನು ಗ್ರೌಂಡ್ ಮಾಡಿಕೊಟ್ರೆ ಇನ್ನೂ ಜಾಸ್ತಿ ಬರ್ಬೋದು ಅಂತ ಹೇಳ್ತಿದ್ದೀನಿ. ಮತ್ತು ಏನಾನ ಕಾಲಿಡರಲ್ಲಿ ಆಟ ಆಡೋಣಂದರೆ ಟೀಚರ್ಸ್ಗೆ ತೊಂದರೆ ಆಗುತ್ತೆ. ಮೇಲೆ ಆಟ ಆಡೋಣಂದರೆ ಗಾಯ ಆಗುತ್ತೆ. ನಾವು ಎಲ್ಲ ಆಡೋಣ. ಈಚೆ ಏನಾನ ಪ್ರೇಯರ್ ಮಾಡಬೇಕಂದ್ರೆ ಒಬ್ಬರು ತಲೆ ಸುರ್ತಿ ಬಿದ್ದರೆ ಏಟಾಗುತ್ತೆ ತಲೆ ಹತ್ರ. ಮೆಟ್ಲಿದೆ ನಮ್ಮ ಸ್ಕೂಲ್ ಹತ್ರ, ಅದ್ರ ಮೇಲೆ ನಾವು ಪ್ರೇಯರ್ ಮಾಡ್ತೀರಿ. ಅದ್ರ ಮೆಟ್ಲ ಮೇಲೆ ನಿಂತ್ಕೊಂಡ ತಕ್ಷಣ ಯಾರನ್ನ ಸುಸ್ತಾಗಿ ಬಿದ್ದರೆ, ಏನೋ ಪಕ್ಕದಲ್ಲಿದ್ದರೆ ಪರವಾಗಿಲ್ಲ, ಏನೋ ಗಮನಿಸ್ತಾ ಇದ್ದರೆ ಪರವಾಗಿಲ್ಲ, ಬಿದ್ದೋದ್ರೆ ತಲೆಯ ಮೇಲೆ ಬಿತ್ತು, ಕಿವಿ ಹತ್ರ ಬಿದ್ದರೆ ಪ್ರಾಣನೇ ಉಂಟಾಗುತ್ತೆ. ಅದರಿಂದ ನಮಗೊಂದು ಗ್ರೌಂಡು ಆಟ ಆಡೋಕ್ಕೆ. ನಾನು GHPS ಹರಪನಹಳ್ಳಿ ಶಾಲೆಯಿಂದ ಬಂದಿದ್ದೇನೆ. ನಾವು ಮನೆಯಿಂದ ಸ್ಕೂಲ್ಗೆ ಹೋಗುವಾಗ ದಾರಿಲಿ ತುಂಬ ಕಸ ಇದೆ. ಅಲ್ಲಿ ಅದು ಯಾವುದೇ ಕಾರಣಕ್ಕೂ ಅಲ್ಲಿ ವಿಲೇವಾರಿ ಕೂಡ ಮಾಡಲ್ಲ. ಯಾಕಂದರೆ ಅಲ್ಲಿ ದಿನ ಬರ್ತಾ ಇರ್ತಾರೆ ಜನರು, ಅಲ್ಲೇ ಎಸ್ದೋಗ್ತಾರೆ. ಅವ್ರ ಮನೆ ಹತ್ರ ಕಸ ವಿಲೇವಾರಿ ಮಾಡೋ ವಾಹನ ಬಂದರೂ ಕೂಡ ಅವ್ರು ಅದಕ್ಕೆ ಕೊಡಲ್ಲ, ಬಂದು ಅಲ್ಲೇ ಬಿಸಾಕ್ತಾ ಇರ್ತಾರೆ. ಯಾಕಂತ ಗೊತ್ತಾಗಲ್ಲ. ಅಲ್ಲಿಂದ ಹೋದಾಗೆಲ್ಲ ನಮಗೆ ಜಾಸ್ತಿ ದುರ್ವಾಸನೆ ಬಂದುಬಿಟ್ಟು ಕೆಲವೊಂದು ಜನ ಕಾಯಿಲೆ ಬಿದ್ದು ಕೂಡ ನಮ್ಮ ಶಾಲೆಯವರೇ ಆಬ್ಸೆಂಟ್ ಹಾಕಿದ್ದಾರೆ ತುಂಬ ಸತಿ. ಅದರಿಂದ ನಮ್ಮ ಸ್ಕೂಲಲ್ಲಿ ಮಕ್ಕಳ ಪ್ರಮಾಣ ಕೂಡ ಕಡಿಮೆ ಆಗಿದೆ. ಅದಷ್ಟೇ ಅಲ್ಲದೆ ಅಲ್ಲಿ ಓಡಾಡ್ತಿರೋ ಪ್ರತಿ ಜನರಿಗೂ ತುಂಬ ತೊಂದರೆ ಆಗ್ತಿದೆ. ಅದು ಬುಕ್ಸಾಗರ ಮತ್ತು ನಿಸರ್ಗ ಗೇಟ್ ಇದೆಯಲ್ಲ, ಅದರ ನಡುವೆ ಇರುವ ಒಂದು ಜಾಗವಾಗಿದೆ. ಅಲ್ಲಿ ಫುಲ್ಲು ಕಸ ತುಂಬಿಕೊಂಡಿದೆ. ಅಲ್ಲಿ ವಿಲೇವಾರಿ ಮಾಡೋಕ್ಕಂತ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಒಂದು ದಿವಸನೂ ವಾಹನನ ನೋಡೇ ಇಲ್ಲ ನಾವು, ವಿಲೇವಾರಿ ಮಾಡೋ ವಾಹನನ. ಅದನ್ನು ಸರಿ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊತೀರಿ. ಆ ಕಸನೆಲ್ಲ ವಿಲೇವಾರಿ ಮಾಡಬೇಕಂತ ನಾನು ಕೇಳ್ಕೊತೀನಿ. ನಾವು ಟ್ರ್ಯಾಕ್ಟರ್ನ ಕಳಿಸ್ಕೊಡ್ತಾ ಇದ್ದೀವಿ, ನಾವೇ ಕಸ ಸಂಗ್ರಹಣೆ ಮಾಡ್ತಾ ಇದ್ದೇವೆ. ಆದರೂ ಸಹ ಕೆಲವು ಕಡೆ ಇಂಡಸ್ಟ್ರಿಗೆ ಹೋಗ್ತಾ ಇರ್ತಕ್ಕಂಥವ್ರು ಕೆಲವು ಶಿಫ್ಟಲ್ಲಿ ವರ್ಕ್ ಮಾಡ್ತಾರೆ. ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟು, ನೈಟ್ ಶಿಫ್ಟು. ಹಾಗೇನಾಗಿದೆ, ಅವ್ರು ಯಾವ ಶಿಫ್ಟ್ ಫ್ರೀ ಇರ್ತಾರೋ ಮನೇಲಿ ಇರ್ತಕ್ಕಂಥ ಕಸ ತೊಗೊಂಡೋಗಿ ಎಲ್ಲಿ ಫುಟ್ಪಾತಲ್ಲಿ ಇದೆಯೋ ಅಲ್ಲಿ ಹಾಕ್ತಾ ಇರ್ತಾರೆ. ಅದನ್ನು ನಾವೆಲ್ಲ ಬ್ಲ್ಯಾಕ್ ಸ್ಪಾಟ್ ಅಂತ ಕರಿತೀವಿ. ಅದೂ ಸಹ ನಾವು ವಾರಕ್ಕೊಂದ್ಸಲ ಕ್ಲೀನ್ ಮಾಡಿಸ್ತಾ ಇದ್ದೇವೆ. ಈಗ ಹೆಚ್ಚಿನದಾಗಿ ಇನ್ನು ಕೆಲವು NGOs ಮುಂದೆ ಬಂದಿದ್ದಾರೆ. ಯಾರಿಗೆ ಈ ಗ್ರಾಮದಲ್ಲಿರ್ತಕ್ಕಂಥ ಜನರಿಗೆ ಅವೇರ್ನೆಸ್ ಮಾಡಬೇಕು, ಅವರು ಕಸನ ಮನೆಯಲ್ಲೇ
ಹಸಿ ಕಸ ಮತ್ತು ಒಣ ಕಸ ವಿಂಗಡಣೆ ಮಾಡಿ ನಮಗೆ ಕೊಡಬೇಕು. ಆ ಥರ ಅವ್ರಿಗೆ ಅವೇರ್ನೆಸ್ ಪ್ರೋಗ್ರಾಮನ್ನು ಸದ್ಯದಲ್ಲಿ ಇಟ್ಕೊಳ್ತಾ ಇದ್ದೇವೆ. ಎಲ್ಲ ಗ್ರಾಮದಲ್ಲೂ ಆ ಥರ ಅವೇರ್ನೆಸ್ ಪ್ರೋಗ್ರಾಮ್ ಇಟ್ಕೊಂಡು ಕಸವನ್ನು ನಾವು ಕಲೆಕ್ಟ್ ಮಾಡಿಕೊಳ್ಳುವಾಗಲೇ ಹಸಿ ಕಸ ಒಣ ಕಸ ಆಗಿ ಕಲೆಕ್ಟ್ ಮಾಡಿಕೊಂಡು ಅದನ್ನು ವಿಲೇವಾರಿ ಮಾಡತಕ್ಕಂಥ ಒಂದು ಪ್ರೋಸೆಸ್ನ ಸದ್ಯದಲ್ಲೇ ಪ್ರಾರಂಭಿಸ್ತಾ ಇದ್ದೇವೆ. ಸೊ ಅಲ್ಲಿವರೆಗೂ ಎಲ್ಲೆಲ್ಲಿ ಈ ಥರ ಬ್ಲ್ಯಾಕ್ ಸ್ಪಾಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೇವೆ. ಆದರೂ ಸಹ ಸ್ವಲ್ಪ ಕಸ ಸಮಸ್ಯೆ ಹೆಚ್ಚಾಗಿದೆ, ಅದನ್ನು ನಾವು ಆದಷ್ಟು ಶೀಘ್ರವಾಗಿ ಬಗೆಹರಿಸ್ತೇವೆ. ನಮ್ಮ ಶಾಲೆಯಲ್ಲಿ ಉಚಿತ ಸೌಲಭ್ಯಗಳಿದೆ. ಆಧಾರ್ ಕಾರ್ಡ್, ಕ್ಲಾಸ್ ಸರ್ಟಿಫಿಕೇಟ್ಗಳನ್ನು ಮಾಡ್ಕೊಡ್ಬೇಕಾಗಿ ಕೇಳ್ಕೊತೀನಿ. ಅವ್ರಿಗೆ ಆನೆಕಲ್ಗೆಲ್ಲ ಹೋಗ್ತಾರೆ, ಬಟ್ ಅವ್ರಿಗೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೀವೇನಾದರೂ ಮಾಡಿಕೊಟ್ರೆ ನಮಗೆ ಸಹಾಯ ಆಗುತ್ತೆ. ಇದಕ್ಕೆ ಯಾರಾದರೂ ಪರಿಹಾರ ಹೇಳಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಹರಪನಹಳ್ಳಿ ಶಾಲೆಯಿಂದ. ನನ್ನ ಸಮಸ್ಯೆನೂ ಕಸದ್ದೆ. ಅಂದರೆ ನಮ್ಮ ಹರಪನಹಳ್ಳಿ ಗ್ರಾಮದಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಇರೋ ಈ ಸಮಸ್ಯೆ ತುಂಬ ದಿವಸದಿಂದ ಅಲ್ಲೇ ಇದೆ. ನಾವು ಸಣ್ಣ ವಯಸ್ಸಿನಿಂದ ಅಲ್ಲೇ ಇರೋದು. ಅಲ್ಲೇ ತುಂಬ ಯಾವ ಕಸದ ಗಾಡಿನೂ ಬಂದು ಎತ್ಕೊಂಡು ಹೋಗ್ತಿಲ್ಲ, ಅಲ್ಲೇನು ಕ್ಲೀನ್ ಆಗ್ತಿಲ್ಲ. ಮತ್ತು ವಾರಕ್ಕೆ ಬರೀ 2 ಸರಿ ಕಸದ ಗಾಡಿ ಬರ್ತಿದೆ. ಇದರಿಂದ ತುಂಬ ಜನ ಬೇರೆ ಬೇರೆಯವ್ರು ಬಂದ್ಬಿಟ್ಟು ಅಲ್ಲಿ ಬೇರೆ ಬೇರೆ ಕಡೆಯಿಂದ, ನಿಸರ್ಗದ ಕಡೆಯಿಂದ, ಬುಕ್ಸಾಗರದ ಕಡೆಯಿಂದ ಬಂದ್ಬಿಟ್ಟು ಕಸ ಹಾಕ್ತಿದ್ದಾರೆ. ಅಲ್ಲಿ ದುರ್ವಾಸನೆ ಬರೋದು ಮತ್ತು ಮಕ್ಕಳಿಗೆಲ್ಲ ತೊಂದರೆ ಆಗೋದೆಲ್ಲ ಆಗ್ತಿದೆ. ಇದರಿಂದ ತುಂಬ ಜನಕ್ಕೆ ತೊಂದರೆ ಆಗ್ತಿದೆ, ಮಕ್ಕಳಿಗೂ ತೊಂದರೆ ಆಗ್ತಿದೆ. ಅದಕ್ಕೆ ವಾರಕ್ಕೆ 4 ಸರಿ ಕಸದ ಗಾಡಿ ಬರೋ ಥರ ಮಾಡಿಕೊಡ್ಬೇಕು. ನಾವು ಅಂದರೆ ಪ್ರಸ್ತುತ ನಾವು ಆಲ್ಟರ್ನೇಟ್ ಡೇಸ್ ನಾವು ನಮ್ಮ ಟ್ರ್ಯಾಕ್ಟರ್ ಕಳಿಸ್ತಾ ಇದ್ದೇವೆ. ಇನ್ನು 1 ತಿಂಗಳು ಇಲ್ಲ 2 ತಿಂಗಳಲ್ಲಿ ನಾವು ಪ್ರತಿದಿನ ಕಸ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮುನ್ನಡೆ ಇಡ್ತಾ ಇದ್ದೇವೆ. ಸೊ ಹಾಗಾಗಿ ಒಂದ್ಸಲ ನೀವು ಕಸದ ಬಗ್ಗೆ ಒಬ್ಬ ವಿದ್ಯಾರ್ಥಿ ಹೇಳಿದ್ರೆ ಸಾಕು, ನಮಗೆ ಅದು ಅರ್ಥ ಆಗುತ್ತೆ. ನಮ್ಮ ಎಲ್ಲ ಪಂಚಾಯಿತಿ ಎಲ್ಲ ಗ್ರಾಮದಲ್ಲೂ ಕಸದ ಸಮಸ್ಯೆ ಇದೆ, ಅದು ನಮಗೂ ಗೊತ್ತಿದೆ, ನಮ್ಮ ಸದಸ್ಯರಿಗೂ ಗೊತ್ತಿದೆ. ಅದು ಸದ್ಯದಲ್ಲೇ ನಾವು ಬಗೆಹರಿಸ್ತೇವೆ. ಕಸ ವಿಷಯದ ಬಗ್ಗೆ ಇಬ್ಬರು ಹೇಳಿದ್ದೀರಾ ಸಾಕು. ಹಂಗಾಗಿ ಮುಂದಿನ ವಿದ್ಯಾರ್ಥಿಗಳು ಬೇರೆ ಸಮಸ್ಯೆ ಬಗ್ಗೆ ಮಾತಾಡಬೇಕಂತ ತಮ್ಮ. ಪರಿಸರದಲ್ಲಿ ವ್ಯತ್ಯಾಸವಾದಾಗ ನಮ್ಮಂಥ ಮಕ್ಕಳಿಗೆ ಚಿಕ್ಕ ಪುಟ್ಟ ಕಾಯಿಲೆಗಳು ಬರುತ್ತವೆ. ಅಂತಹ ಸಮಯದಲ್ಲಿ ನಮ್ಮ ತಂದೆ ತಾಯಿ ಕೆಲಸಕ್ಕೆ ಹೋದಾಗ ನಮ್ಮನ್ನು ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗಲು ಯಾರೂ ಇರುವುದಿಲ್ಲ. ಇಂತಹ ಸಮಯದಲ್ಲಿ ಆರೋಗ್ಯ ಇಲಾಖೆಯವರು ನಮ್ಮಂಥ ಮಕ್ಕಳಿಗೆ ಏನಾದರೂ ಸಹಾಯ ಮಾಡೋಕ್ಕಾಗುತ್ತಾ? ಅದ್ರ ಗೊತ್ತಿದ್ರೆ ಒಂದು ಮಾಹಿತಿ ಹೇಳ್ಬೋದು. ಯಾಕಂದ್ರೆ ಅವ್ರು ಕೇಳ್ತಕ್ಕಂಥವ್ರು ಅಪ್ಪ ಅಮ್ಮ ಇಬ್ರು ಶಾಲೆಗೆ ಹೋದಾಗ ಅಪ್ಪ ಅಮ್ಮ ಇಬ್ರು ಕೆಲ್ಸಕ್ಕೆ ಹೋದಾಗ ಮಗು ಶಾಲೆಗೆ ಹೋಗೋ ಸಂದರ್ಭದಲ್ಲಿ ಹುಷಾರಿಲ್ದಲೆ ಮನೆಯಲ್ಲಿದ್ದಾಗ ನಾವು ನಮ್ಮನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋರು ಯಾರು ಅಂತಾರೆ. ಯಾಕಂದರೆ ಎಲ್ಲ ಲೇಬರ್ ಕ್ಲಾಸ್ ಇರೋದ್ರಿಂದ ನಮ್ಮ ಸುತ್ತಮುತ್ತ ಅಂಥ ಪರಿಸ್ಥಿತಿ ಎದುರಾದಾಗ ಅವ್ರು ಏನು ಮಾಡಬೇಕು, ಒಂದು ಸ್ವಲ್ಪ ಯಾವ ಮಕ್ಕಳಿಗೆ ಯಾವ ಟೈಮಲ್ಲಿ ಹೋದ್ರು ನಮ್ಮ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಕೊಡ್ತಾರೆ. ಆದರೆ ಡಾಕ್ಟ್ರಿಗೆ ವೆಹಿಕಲ್ ಇಲ್ವಲ್ಲ. ಸರ್ಕಾರ ಕೊಟ್ಟರೆ ತಾನೇ ಮಕ್ಕಳನ್ನ ಕರ್ಕೊಂಡು ಅಲ್ಲಿ ಹೋಗಿ ನೋಡೋಕ್ಕಾಗೋದು. ಹಂಗಾಗಿ ಯಾರನ್ನ ಶಿಕ್ಷಕರೇ ಜವಾಬ್ದಾರಿ ತಗೊಂಡು ಅಥವಾ ತಂದೆ ತಾಯಿ ಯಾರನ್ನ ಜವಾಬ್ದಾರಿ ತಗೊಂಡು ಮಗುನ ಕರ್ಕೊಂಬಂದ್ರೆ ಸ್ಕೂಲ್ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ನೋಡ್ತಾರೆ. ಅವರಿಂದ ಆಗದಿದ್ರೆ ಆನೆಕಲ್ಗೆ ಅವರೇ 108 ಕರೆಸ್ಬಿಟ್ಟು ಕಳಿಸ್ಕೊಡ್ತಾರೆ. ಆ ಮಗು ಏನಾದರೂ ಹುಷಾರಿಲ್ಲದೆ ಇದ್ದಾಗ ನೀವು ಗ್ರಾಮದಲ್ಲೇ ಇರ್ತೀರ ಆಶಾ ಕಾರ್ಯಕರ್ತೆಯವರು. ಶಾಲಾ ಶಿಕ್ಷಕರು ಅಟ್ಲೀಸ್ಟ್ ಆಶಾ ಕಾರ್ಯಕರ್ತರ ಗಮನಕ್ಕೆ ಬಂದರೆ ಅವರೇ ಬೇಕಾದ್ರೆ ಮನೆಗೆ ಹೋಗಿ ನೋಡ್ತಾರೆ. ಪ್ರತಿ ಗ್ರಾಮದಲ್ಲೂ ಆಶಾ ಕಾರ್ಯಕರ್ತರ ರೆಪ್ರೆಸೆಂಟೇಟಿವ್ ಇರ್ತಾರೆ. ಚಿಕ್ಕ ಪುಟ್ಟದನ್ನ ಅವರೇ ನೋಡ್ತಾರೆ. ತುಂಬ ಏನಾದ್ರು ಹುಷಾರಾಗಲೇ ಇದ್ದಾಗ ಅವಾಗ ಸಮಸ್ಯೆಗಳು ಡಾಕ್ಟರ್ಸ್ ಹತ್ರ ಹೋದಾಗ ಸಾಲ್ವ್ ಆಗುತ್ತೆ. ಅದರಿಂದ ನಾನೇ ನಮ್ಮ ಶಾಲೆಯಿಂದ ಭಾಳಷ್ಟು ಮಕ್ಕಳನ್ನ ಕರ್ಕೊಂಡೋಗಿ ನಾನೇ ತೋರಿಸ್ಕೊಂಡು ಬರ್ತಾ ಇದ್ದೀನಿ. ನನಗೆ ಹತ್ರ ಇದೆ, ನಂದು ಕಂಪೇರ್ ಮಾಡೋದಲ್ಲ. ಸುಮಾರು ಸತಿ 2-3 ಜನನ ನಾನೇ ಕರ್ಕೊಂಡೋಗಿ ಮಕ್ಕಳಿಗೆ ಚಿಕಿತ್ಸೆಯನ್ನು ಕೊಡಿಸ್ಕೊಂಡು ಬರ್ತಾ ಇದ್ವಿ. ಆದರೆ ಏನಪ್ಪ ಅಂತಂದರೆ ನಮ್ಮ ಮಾಂತ್ಲಿಂಗಾಪುರ PHCಯಲ್ಲಿ ಯಾವುದೇ ಮಕ್ಕಳನ್ನಾಗಿರ್ಬೋದು ಮತ್ತೊಬ್ಬರನ್ನಾಗಿರ್ಬೋದು ಕರ್ಕೊಂಡೋದಾಗ ಭಾಳ ಉತ್ತಮವಾಗಿ ಸ್ಪಂದಿಸಿ ಎಲ್ಲ ರೀತಿಯ ಒಂದು ಟ್ರೀಟ್ಮೆಂಟನ್ನು ಕೊಡ್ತಾರೆ. ಅದರಿಂದ ನಾವು ಶಿಕ್ಷಕರಾದಂಥವ್ರು ಶಾಲೆಯಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ತಕ್ಷಣ ಆ ಮಗುವನ್ನು ಶಾಲೆಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸೋದು ಉತ್ತಮ. ಇನ್ನೊಂದು ಏನಪ್ಪ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಮಕ್ಕಳು ಆಟ ಆಡಬೇಕಾದ್ರೆ ಗಾಯ ಆಗುತ್ತೆ ಮತ್ತು ಒಂದು ಕ್ರ್ಯಾಚಸ್ ಆದಾಗ ಅದಕ್ಕೆ ಹೊಲಿಗೆ ಹಾಕೋದಕ್ಕೆ ಇವ್ರ ಕೈಲಾಗಲ್ಲ. ಮೊನ್ನೆ ನಾವು ಅಲ್ಲಿ ಶೇರಿಂಗ್ ಮೀಟಿಂಗಲ್ಲಿ ನಮ್ಮನ್ನು ಅಲ್ಲಿ ಮೆಂಬರಾಗಿ ಕರ್ಕೊಂಡೋಗಿದ್ದಾಗ ನಮ್ಮ ನರೇಂದ್ರ ಕುಮಾರ್ ಅವರು ಎಲ್ಲ ಇದ್ದರು. ಸುಮಾರು ಸತಿ ನಾವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಅವರು ಟೀಚಿಂಗ್ ಹಾಕ್ತಕ್ಕಂಥ ವ್ಯವಸ್ಥೆ ಇಲ್ಲ ಸರ್, ಏನಾದ್ರೂ ಆನೆಕಲ್ಗೆ ಹೋಗಬೇಕು ಅಂತ ಹೇಳಿದ್ರು. ಆ ರೀತಿಯಾಗಿ ಆದಾಗ ನೀವು ಸಂಬಂಧಪಟ್ಟಂಥ ಶಿಕ್ಷಕರು ಆನೆಕಲ್ಗೆ ಕರ್ಕೊಂಡು ಹೋಗಬೇಕಾಗುತ್ತೆ. ಜಿಗಣಿ PHCಯಲ್ಲೂ ಸಹ ಇಲ್ಲ.
ಓದ್ತಿದ್ದೇನೆ. ನಾನು ಒಡೆಯರ್ ಮಂಚನಹಳ್ಳಿ ಸ್ಕೂಲಿಂದ ಬಂದಿದ್ದೇನೆ. ನನಗೆ ಒಂದು ಪ್ರಾಬ್ಲಮ್ ಇದೆ ನಮ್ಮ ಶಾಲೆ ಹತ್ರ ಒಂದು ಚರಂಡಿ ಇದೆ, ಆದರೆ ಅಲ್ಲಿ ನಾವು ಅದ್ರ ಮೇಲೇ ನಡ್ಕೊಂಡು ಹೋಗ್ಬೇಕಾಗುತ್ತೆ. ನಮ್ಮ ಸ್ಕೂಲಲ್ಲಿ ನಾವು ಪ್ರೇಯರ್ ಮಾಡೋದು ಒಳಗಡೆನೆ, ಆದರೆ ಅಲ್ಲಿ ಪ್ರೇಯರ್ ಮಾಡುವಾಗ ತುಂಬ ವಾಸನೆ ಬರುತ್ತೆ. ನಮಗೊಂದು ಗ್ರೌಂಡ್ ಮಾಡಿಕೊಟ್ರಿ, ಅಲ್ಲೇ ನಾವು ಪ್ರೇಯರ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಆಟ ಆಡೋದಕ್ಕೂ ಜಾಗನೂ ಇಲ್ಲ. ನಾವು ನಮ್ಮ ಸ್ಕೂಲಲ್ಲೇ ಸುಮ್ಮನೆ ಓದಬೇಕು, ಎಲ್ಲ ಮಾಡಬೇಕು, ಆದರೆ ನಮಗೊಂದು ಗ್ರೌಂಡ್ ಇದ್ದಿದ್ರೆ ಚೆನ್ನಾಗಿ ಆಟ ಆಡ್ಬೋದಾಗಿದೆ. ಅದನ್ನು ನಾವು ಈ ಸಲ ಕ್ರಿಯಾಯೋಜನೆಯಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಆಲ್ಮೋಸ್ಟ್ ಒಂದು 15-20 ಡೇಸಲ್ಲಿ ಆ ಚರಂಡಿಯನ್ನು ನಾವು ಹೊಸದಾಗಿ ನಿರ್ಮಾಣ ಮಾಡ್ತೇವೆ. ಮತ್ತು ಕ್ರೀಡೆ ಪಾರ್ಟಿಸಿಪೇಷನ್ಗೆ ಗ್ರೌಂಡ್ ಬೇಕು ಅಂತ ಇದ್ದಾರೆ. ಒಡೆಯರ್ ಮಂಚನಹಳ್ಳಿ ಸುತ್ತಮುತ್ತ ಯಾವುದೇ ಸರ್ಕಾರಿ ಜಮೀನು ನಮ್ಮಲ್ಲಿ ಇಲ್ಲ. ಹಾಗಾಗಿ ಇಲ್ಲಿದ್ದಿದ್ರೆ ನಾವು ಸರ್ಕಾರಕ್ಕೆ ಬರೆದು ತಹಸೀಲ್ದಾರ್ ಸಾಹೇಬರಿಂದ ರಿಕ್ವೆಸ್ಟ್ ಕೊಟ್ಟು ಕೇಳಿಸ್ಕೊಂಡು ನಾವು ಪಡ್ಕೊಳ್ಬೋದಾಯಿತು. ಸುತ್ತಮುತ್ತ ಯಾವುದೇ ಸರ್ಕಾರಿ ಜಾಗ ಇಲ್ಲ ಅಲ್ಲಿ. ಅದು ತಮ್ಮ ಗಮನಕ್ಕಿರಲಿ, ಶಿಕ್ಷಕರ ಗಮನಕ್ಕೆ. ಜೊತೆಗೆ ಒಳಗಾಗಿರ್ತಕ್ಕಂತಹ ಮಕ್ಕಳಿದ್ದಾರೆ, ಪರಿತ್ಯಕ್ತ ಮಕ್ಕಳಿದ್ದಾರೆ, ನಿರ್ಗತಿಕ ಮಕ್ಕಳಿದ್ದಾರೆ, ಪಾಲನೆ ಪೋಷಣೆ ಅವಶ್ಯಕತೆ ಇರುವಂತಹ ಮಕ್ಕಳಿದ್ದಾರೆ, ರಸ್ತೆ ಬದಿಯ ಮಕ್ಕಳಿದ್ದಾರೆ. ಸೊ ಈ ರೀತಿಯಾದಂತಹ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಸಹ ನಮ್ಮ ಗಮನಕ್ಕೆ ತಗೊಂಬಂದ್ರೆ ನಾವು ಅಂಥ ಮಕ್ಕಳಿಗೆ ಸಹಕಾರನೂ ಸಹ ನೀಡ್ತೀವಿ. ನಮ್ಮಲ್ಲಿ 2 ರೀತಿಯಲ್ಲಿ ನೋಡ್ಬೋದು ಮಕ್ಕಳನ್ನ: ಪಾಲನೆ ಪೋಷಣೆ ಅವಶ್ಯಕತೆ ಇರುವಂತಹ ಮಕ್ಕಳು ಹಾಗೂ ಕಾನೂನು ಸಂಘರ್ಷಕ್ಕೆ ಒಳಗಾದಂತಹ ಮಕ್ಕಳು ಅಂತ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ಪಾಲನೆ ಪೋಷಣೆ ಅವಶ್ಯಕತೆ ಇರುವಂತಹ ಮಕ್ಕಳು ಅಂದ್ರೆ ಇವಾಗ ಅವ್ರಿಗೆ ಉಳ್ಕೊಂಡ್ಲಿಕ್ಕೆ ಕೆಲವರಿಗೆ ವಸತಿ ಸೌಲಭ್ಯ ಇರಲ್ಲ, ತಂದೆ ತಾಯಿ ಯಾವುದೋ ಇದರಲ್ಲಿರ್ತಾರೆ, ಕೆಲಸದಲ್ಲಿರ್ತಾರೆ, ಮಕ್ಕಳು ನಿನ್ನೆಲ್ಲೋ ಬಿಟ್ಟಿರ್ತಾರೆ, ಹಾಗೂ ಸಂಬಂಧಿಕರು ಮನೆಯಲ್ಲಿ ಬಿಟ್ಟಿರ್ತಾರೆ. ಸೊ ಅಲ್ಲಿ ಮಕ್ಕಳ ಮೇಲೆ ವಿವಿಧ ರೀತಿಯ ದೌರ್ಜನ್ಯಗಳು ಸಹ ನಡೆಯುವಂಥ ಸಾಧ್ಯತೆಗಳಿರ್ತವೆ. ಆಮೇಲೆ ರಸ್ತೆ ಬದಿಯಲ್ಲಿ ಗುಡಿಸುಗಳನ್ನ ಹಾಕೊಂಡು ಅಲ್ಲೂ ಸಹ ಮಕ್ಕಳಿರ್ತಾರೆ. ಸೊ ಆ ಮಕ್ಕಳಿಗೆ ಏನೋ ಬೇಕಿರುತ್ತೆ ಅಂದರೆ ರಕ್ಷಣೆ ಬೇಕಿರುತ್ತೆ, ಪಾಲನೆ ಪೋಷಣೆಯನ್ನು ಸಹ ಬೇಕಿರುತ್ತೆ. ಅಷ್ಟು ಮಕ್ಕಳು ನೋಡಿ ಇವಾಗ ರಸ್ತೆ ಬದಿಲಿ ಬಿಟ್ಕೊಂಡಿರ್ತಾರೆ, ಸ್ನಾನನೂ ಸಹ ಮಾಡಿರಲ್ಲ, ಸೊ ಊಟ ವಸತಿ ಸೌಲಭ್ಯನೂ ಸಹ ಇರಲ್ಲ. ಅಂಥ ಮಕ್ಳು ಏನಾದ್ರು ಇದ್ರೆ ಅವ್ರನ್ನೂ ಸಹ ನೀವು ನಮ್ಮ ಗಮನಕ್ಕೆ ತಗೊಂಬಂದ್ರೆ ಆ ಮಕ್ಕಳನ್ನು ನಾವು ರೆಸ್ಕ್ಯೂ ಮಾಡಿ ಅವರಿಗೆ ಪಾಲನೆ ಪೋಷಣೆಯನ್ನು ಸಹ ನಾವು ಕೊಡ್ತೀವಿ. ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಆ ಮಗುವನ್ನು ಹಾಜರುಪಡಿಸಿ ಯಾವ ಉದ್ದೇಶದಿಂದ ಆ ರೀತಿ ಮಾಡ್ತಾ ಇದ್ದಾರೆ ಏನು ಅಂತಂದು ವಿಚಾರಣೆ ಮಾಡಿ ಆ ಮಕ್ಕಳಿಗೆ ಸಂಬಂಧಪಟ್ಟಂತೆ ನಾವು ಸಹಕಾರನೂ ಸಹ ನೀಡ್ತೀವಿ. ಈ ತರ ಗ್ರಾಮ ಸಭೆ ಆದಾಗ ಏನೋ ಒಂದು ಮೀಟಿಂಗ್ ಆದಾಗ ಇಲಾಖೆಯವರು ಬಂದ ಅಧಿಕಾರಿಗಳು ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಕೆಲಸನೇ ಆಗೋಯ್ತು ನಮ್ಮ ಮಟ್ಟ ಹೇಳ್ತೀರಾ. ನಾವು ಇಲಾಖೆಯವರೇ ನಾವೇ ಆಫೀಸ್ಗೆ ಬಂದಾಗ ಒಂದು ವೇಳೆ ಸಮಾಜ ಕಲ್ಯಾಣ ಇಲಾಖೆಗೂ ಇನ್ನೊಂದು ಮತ್ತೊಂದು ನಾವು ಹೋದಾಗ ಸರ್ ಅಲ್ಲಿ ರೆಸ್ಪಾನ್ಸೇ ಇರಲ್ಲ. ಆಮೇಲೆ ಇಲ್ಲಿ ಹೇಳಿರೋದು ಯಾವ ಒಂದು 50% ಸತ್ಯಾಂಶನೂ ಇರಲ್ಲ ಸರ್. ನಾವೇ ಖುದ್ದು ಇಲಾಖೆಗಳು ಓಡಾಡಿದ್ದೀವಿ ಸರ್. ತಮ್ಮ ಇಲಾಖೆ ಎಲ್ಲಿರೋದು? ನಾಳೆ ಭೇಟಿ ಆಗ್ತೀವಿ ನಾವು ಸರ್. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತ ಆನೇಕಲ್ಲಲ್ಲಿ ಶ್ರೀವಾಣಿ ಕಾಲೇಜ್ ಪಕ್ಕ ಇದೆ, ಎತ್ತಿಬೆಲೆ ರೋಡಲ್ಲಿ. ಬನ್ನಿ ಸರ್, ಖಂಡಿತ ಬರ್ತೀವಿ ಸರ್. ಸರ್ ಇದೇ ತರ ನೀವು ರೆಸ್ಪಾಂಡ್ ಮಾಡ್ಬಿಟ್ರೆ ಸುಮಾರು 50 ಮಕ್ಕಳು 150 ಮಕ್ಕಳು ಈಸಿಯಾಗಿ ಓದ್ಕೊಂತಾರೆ ಸರ್. ಸರ್ ಸರ್ಕಾರಿ ಶಾಲೆ ಬಿಡ್ತಾರ ಕಾರಣನೇ ಇದು. ನಮಗೆ ಏನು ಸರ್ಕಾರಿ ಶಾಲೆ ಫ್ರೀ ಕೊಡ್ತಾ ಇರುತ್ತಲ್ಲ, ಈ ಸವಲತ್ತುಗಳೇ ಸಿಗ್ತಾ ಇಲ್ಲ. ಹಾಗಂತ ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋ ಮಕ್ಳಿಗೆ ಮಾತ್ರ ಸಿಗುತ್ತೆ ಎಂದು ಎಲ್ಲ ಮಕ್ಕಳನ್ನು ತಗೊಂಬಂದು ಸರ್ಕಾರಿ ಶಾಲೆಗೆ ಸೇರಿಸಬಾರ್ದು. ಯಾಕೆ ಸರ್ ಸೇರಿಸಬಾರ್ದು ಸರ್? ಅದು ಹೇಳಂಗೆ ಇಲ್ಲ ನೀವು. ಇಲ್ಲ ಸರ್ಕಾರಿ ಸರ್ ಒಂದ್ ನಿಮಿಷ ನಿಮ್ಗೆ ಇಲ್ಲ ನನ್ನ ಮಾತು ನೀವು ಅರ್ಥ ಮಾಡ್ಕೊಂಡಿದ್ದೀವಿ ಸೀರಿಯಸ್ ಆಗಿ. ಇನ್ನೊಂದು ಹೇಳಿದ್ರಲ್ಲ ಸರ್. ಸರ್ ಇವಾಗ ಅಲೆಮಾರಿ ಮಕ್ಕಳು ಅಂತ ಹೇಳಿದ್ರಲ್ಲ ನೀವು. ಇವಾಗ ನಾನು ಲಕ್ಷ್ಮೀಪತಿ ಸರ್ ಖುದ್ದು ಸರ್ ಒಂದ್ ನಿಮಿಷ ವಲಸಿಗರು ಎಲ್ಲರೂ ಒಂದು 50 ಜನ ಮಕ್ಕಳಿದ್ದಾರೆ. ಮಾದ್ಲಿಪುರಲ್ಲಿ 50 ಜನ ಮಕ್ಕಳಿದ್ದಾರೆ. ಏನು ಈಗ 1ನೇ ತರಗತಿ 2ನೇ ತರಗತಿ ಸೇರಿಸಬೇಕಂತ ಮಕ್ಕಳು 50 ಜನ ಇದ್ದಾರೆ. ನಾವು ಖುದ್ದು ಭಾನುವಾರ ನಮ್ಮ ಕೆಲಸ ಬಿಟ್ಕೊಂಡು ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರ ಭಾಷೆನಲ್ಲಿ ನಾವು ಕಲ್ತ್ಕೊಂಡು ಅವ್ರ ಶಾಲೆಗೆ ಬರಪ್ಪ, ಮೊಟ್ಟೆ ಕೊಡ್ತೀವಿ, ಯೂನಿಫಾರ್ಮ್ ಕೊಡ್ತೀವಿ, ಬುಕ್ಸ್ ಕೊಡ್ತೀವಿ, ನಾವೆಲ್ಲ ನಿಮ್ಗೆ ಓದಿಸ್ತೀವಿ ಅಂತ ಹೇಳಿದ್ರು ಅವ್ರು ಬಂದಿಲ್ಲ. ಈಗೇನಾಗಿದೆ ಗೊತ್ತಾ ಸಮಸ್ಯೆ? ಒಂದು ನಿಮಿಷ ಕೇಳ್ತೀನಿ. ಈಗೇನಾಗಿದೆ ಗೊತ್ತಾ ಸಮಸ್ಯೆ? ನಾವೆಲ್ಲರೂ ನಾನು ರೋಡಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಅವ್ರು ರೋಡ್ ಹೋಗ್ತಾವ್ರೆ ಮನೆಗೆ. ಬಾಗಲ್ ತೆಗಿತಲ್ಲ ಸರ್, ಇವಾಗ ಓಡೋ ಮನೆ ಸೇರ್ಕೊಂತ ಇದ್ದಾರೆ. ಅಂತಹ ಪರಿಸ್ಥಿತಿ ಬಂದಿದ್ದೇವೆ. ಸರಿ, ನಾವು ಸರ್ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನಾನೇನು ಬೇಕೋ ಮಾಡಿದೆ, ಅವ್ರು ಉಪಾಧ್ಯಾಯರಿಗೆ ಮುಖ್ಯ ಉಪಾಧ್ಯಾಯರು ಅವರೇನು ಬೇಕೋ ಮಾಡಿದ್ರು. ಇಲಾಖೆ ತಾವೇನು ಮಾಡಿದ್ದೀರಾ ಹೇಳಿ ಸರ್? ಯಾವತ್ತು ಬಂದಿದ್ದೀರಾ ಅಲೆಮಾರಿ ಮಕ್ಕಳನ್ನ? ಬನ್ನಿ ಸರ್, ಬಂಡೆಯಲ್ಲಿ ಕೆಲಸ ಮಾಡೋದು ತೋರಿಸ್ತೀನಿ. ಅಲ್ಲಿ ಇದಕ್ಕೆ ರೋಡಲ್ಲೇ ಈಗ ನೀವು ನಮ್ಮ ಜೊತೆ ಬನ್ನಿ. 50 ಜನ ಮಕ್ಕಳು ಈ ರೋಡಲ್ಲಿ ತೋರಿಸ್ತೀನಿ ನಿಮಗೆ. ಒಬ್ರು ಶಾಲೆಗೆ ಹೋಗ್ತಾ ಇಲ್ಲ. ಸರಿ ಸರ್, ಆಯ್ತು. ಅದು ಇನ್ಫಾರ್ಮ್ ಖಂಡಿತ ಕರ್ಕೊಂಡು ಹೋಗೋಣ. ತಮ್ಮ ನಂಬರ್ ಇವತ್ತು ಕೊಡ್ಬೇಕು. ನಾನು ನಾಳೆಯಿಂದ ನಿಮ್ ಟಾರ್ಚರ್ ಕೊಡ್ತೀನಿ. ನಾಳೆಯಿಂದ ಬರ್ಬೇಕು ಸರ್ ನೀವು. ಸರಿ ಸರ್, ಆಯ್ತು, ಖಂಡಿತ ಸರ್. ಇಲ್ಲ ಓಪನ್ ಇಲ್ಲ ಸಂಬಂಧಪಟ್ಟಂತ ಮಕ್ಕಳನ್ನ ನಾವು ರೆಸ್ಕ್ಯೂ ಮಾಡ್ತೀವಿ ಸರ್. ತಾವು ತಮ್ಮ ಮೇಲೆ ನಮ್ಮ ಪಂಚಾಯಿತಿಯಲ್ಲಿ ಕಲ್ಬಾಳ ಕ್ರಾಸಲ್ಲಿ ಒಬ್ರಿಗೆ ಬರ್ತಾ ಇದೆಯೇನೋ ಅಲ್ವಾ ಹೇಳ್ತಾ ಇದ್ದೀರಾ ಏನೋ? ಅದು ನಮ್ಮ ಇಲಾಖೆ ಆಗಲಿ ಮತ್ತೊಂದು ಬಂದಿಲ್ಲ. ಆದರೆ ಒಬ್ಬ ಕುಟುಂಬಕ್ಕೆ ತಂದೆ ಇಲ್ಲ, ತಾಯಿ ಒಬ್ಬರೇ ಇರೋದು, ಒಂದು ಮಗು ಇರುತ್ತೆ, 2 ಮಗು ಇರುತ್ತೆ ಅನ್ನೋ ಉದಾಹರಣೆಗಳು ಸಾಕಷ್ಟಿದೆ. ಅಂಥವ್ರಿಗೆ ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ, ಇನ್ಕಮ್ ಸರ್ಟಿಫಿಕೇಟ್ ಇದೆ, ವಾಸಸ್ಥಳ ದೃಢೀಕರಣ ಪತ್ರ ಇದೆ, ಎಲ್ಲ ದಾಖಲೆಗಳನ್ನು ಕೊಡ್ತಾರೆ. ತಾವು ಮಾಡಿಸ್ಕೊಡ್ತೀರಾ ಅಲ್ವಾ ಸರ್? ಅಲ್ಲ, ಈಗ ನಮ್ಮ ನರೇಂದ್ರ ಕುಮಾರ್ ಅವರು ಗ್ರಾಮ ಪಂಚಾಯಿತಿಯವರು ನಾವು ಎಷ್ಟು ರಿಸ್ಕ್ ತಗೊಂಡು ಎಷ್ಟು ಎಫೆಕ್ಟ್ ಆಗ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿದೆ ಅಲ್ವಾ?
ಇವತ್ತು ಸರ್ಕಾರದಲ್ಲಿ ಒಂದು ಮಗುಗೆ 5 ರೂಪಾಯಿ ಮೊಟ್ಟೆ ಕೊಟ್ಟರೆ ನಮಗೆ ಜೂನಿಂದ 2 ರೂಪಾಯಿ ಕೈಯಿಂದ ಬೀಳ್ತಾ ಇದೆ. 8 ರೂಪಾಯಿ 8.5 ರೂಪಾಯಿ. ಇದನ್ನು ಕೇಳೋರು ಯಾರೂ ಇಲ್ಲ. ಸರ್ಕಾರ ಗಮನಕ್ಕೆ ಎಲ್ಲ ತಂದಿದ್ದೀವಿ. ಅಂಗನವಾಡಿವರೆಗೂ ಗೊತ್ತಿದೆ, ನಮ್ಮ ಸೂಪರ್ವೈಸರ್ಗೂ ಗೊತ್ತಿದೆ. ಈಗ ಏನೋ ಬಿಡು, ದೇವರು ನಮಗೆ ಕೊಟ್ಟಿದ್ದಾನೆ ಅಂತೇಳಿ 1 ತಿಂಗಳಲ್ಲಿ ಹಾಕ್ಬೋದು. ಆದರೆ ಜೂನಿಂದ ಇಲ್ಲಿವರೆಗೂ ಟಿಲ್ ಡೇಟ್ವರೆಗೂ ಮೊಟ್ಟೆ ರೇಟ್ ಕಮ್ಮಿನೇ ಆಗಿಲ್ಲ ಅಲ್ವಾ? ಯಾವ ರೀತಿ ಬರ್ಸ್ಬೇಕು ಹೇಳಿ? ನಮ್ಮಲ್ಲಿ ಒಂದು 40 ಮಕ್ಕಳಿದೆ, ಜಿಗಣಿ ಶಾಲೆಯಲ್ಲಿ 5 ಮಕ್ಕಳಿದೆ. 500 ಇಂಟು 2 ರೂಪಾಯಿ ಲೆಕ್ಕ ಹಾಕಿದ್ರೆ ಎಷ್ಟಾಯ್ತು? ಒಂದು ನಿಮಿಷ. ಡಿಫ್ರೆನ್ಸ್ ಅಮೌಂಟ್ ಏನಿದೆ ನೀವು ಕೊಡ್ತಾ ಇರೋದಿದ್ರ ಶಾಲಾವಾರು ನಮಗೆ ಮಾಹಿತಿ ನೀಡಿ, ಅದು ಗ್ರಾಮ ಪಂಚಾಯತಿಯಿಂದ ಒದಗಿಸ್ಕೊಡ್ತೀವಿ. ನಮಗೆ ಅದ್ರ ಬಗ್ಗೆ ಥ್ಯಾಂಕ್ ಯು ಸರ್. ಜೂನಿಂದ ಒದಗಿಸ್ಕೊಡ್ತೀವಿ. ಜೂನಿಂದ ಕೊಡಿ. ನಮ್ಮ ಹಿರಿಯ ಅಧಿಕಾರಿಗಳು ಕೇಳಿ ಕೊಡ್ತೀವಿ. ಓಲ್ಡ್ ಒನ್ ಈ ಹೊಸದ್ ಏನಿದೆ ಆ ತಿಂಗಳು ನಮ್ಗೆ ಮಾಹಿತಿ ಕೊಡಿ, ಆ ತಿಂಗಳಲ್ಲೇ ಕ್ಲಿಯರ್ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಡಿ. ಕರೆಕ್ಟ್ ಆಗಿರ್ತಕ್ಕಂಥ ಮಾಹಿತಿ ಕೊಡಬೇಕು. ಸ್ಟೂಡೆಂಟ್ಸು, ನಾನು ಹೋದಾಗ ಅಂಗನವಾಡಿನಲ್ಲಿ ನೀವು ಅಟೆಂಡೆನ್ಸ್ ಅಲ್ಲಿ 10 ಜನ 15 ಜನ ಬರ್ಕೊಂಡಿರ್ತೀರಾ, ಅಲ್ಲಿ ಒಳಗಡೆ ಕೂತ್ಕೊಂಡಿರೋದು 4 ಜನ ಕೂತಿರ್ತಾರೆ. ಕೇಳಿದ್ರೆ ಇವತ್ತು ಬಂದಿಲ್ಲ ಸರ್, ಮಕ್ಳು ಕರ್ಕೊಂಡು ಹೋದ್ರು ಸರ್. ಈ ಥರ ಮಾಹಿತಿ ಕರೆಕ್ಟಾಗಿರತಕ್ಕಂಥ ಸುಳ್ಳು ಮಾಹಿತಿ ನಮಗೆ ಕೊಡ್ಕೂಡ್ದು. ಒಂದು ನಿಮಿಷ ಕೇಳಿಸ್ಕೊಳ್ಳಿ ಸಾಕು, ನೀವೇನು ಉತ್ತರ ಬೇಡ. ಎಷ್ಟು ಜನ ಬರ್ತಿದ್ದಾರೆ ರೆಗ್ಯುಲರ್ ಆಗಿ ಅಂಥವ್ರು ಮಾತ್ರ ಮಾಹಿತಿ ಕೊಡಿ. ಯಾಕಂದರೆ ಮೊಟ್ಟೆ ಹಗರಣ ಅಂತಲೇ ನೀವು ನೋಡಿದ್ದೀರಾ, ಎಷ್ಟೊಂದು ಕಡೆ ಪೇಪರಲ್ಲಿ ಬಂದಿದೆ, ಟಿ ವಿನಲ್ಲಿ ಬಂದಿದೆ. ಮೊಟ್ಟೆ ಹಾಕ್ತಾರೆ, ತಟ್ಟೆಗೆ ಎತ್ಕೊಂಡು ಹೊರಟೋಗ್ತಾರೆ. ನಾವು ಮೊಟ್ಟೆಗೆ ದುಡ್ಡು ಕೊಟ್ಟಿರ್ತೀವಿ. ಆ ಥರ ಹಗರಣದಲ್ಲಿ ನಾವು ಟಿ ವಿನಲ್ಲಿ ಪೇಪರಲ್ಲಿ ಬರೋದು ಬೇಡ. ಯಾಕೆಂದರೆ ನಿಮಗೂ ಎಲ್ಲ ತಿಳಿದಿದೆ. ಕರೆಕ್ಟಾಗಿರ್ತಕ್ಕಂಥ ಮಾಹಿತಿ ಕೊಡಿ. ಅದೇನಿದೆ ಹಣಕಾಸು ವೆಚ್ಚ ಗ್ರಾಮ ಪಂಚಾಯಿತಿಯಿಂದ ಭರಿಸ್ತೇವೆ. ವರ್ಷ ನಮ್ಮಲ್ಲಿ 100-125 ಮಕ್ಕಳಿಗೆ ಸ್ಕಾಲರ್ಶಿಪ್ ತುಂಬಾ ಶ್ರಮ ಮಾಡಿದ್ವಿ. ಇಲ್ಲಿಲ್ಲೇ ಇದ್ದವ್ರ ಮಕ್ಕಳಿಗೆ. ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ ಕರ್ನಾಟಕದಲ್ಲಿ ಎಲ್ಲಾದರೂ ಜೀವಿಸ್ಬೋದಲ್ಲ ಮಕ್ಕಳು. ಉತ್ತರ ಕರ್ನಾಟಕದಿಂದ ಬಂದಿರೋ ಮಕ್ಕಳಿಗೆ ಯಾವ ಮಕ್ಕಳಿಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಇವತ್ತವರೆಗೂ ನಮಗೆ ಸ್ಕಾಲರ್ಶಿಪ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನಂದರೆ ಅವ್ರು ಇಲ್ಲಿ ವಾಸ ಮಾಡ್ತಿಲ್ಲ, ಡೊಮಿಸೈಲ್ ಸರ್ಟಿಫಿಕೇಟ್ ಇಲ್ಲಿ ಸಿಗ್ತಾ ಇಲ್ಲ ಅವರಿಗೆ. ಇನ್ನೊಂದು ಸಮಸ್ಯೆ ಏನಂದರೆ ಅವ್ರ ಪೇರೆಂಟ್ಸ್ ಎಲ್ಲ ಹೆಚ್ಚು ಕಡಿಮೆ 10 ವರ್ಷದಿಂದ ಇದ್ದಾರೆ. ಆದರೆ ಅವರು ಇಲ್ಲಿ ಓನರ್ಸ್ ಥರ ಅವರು ಇದು ಏನಿದೆ ಮನೆ ಬಾಡಿಗೆದಿದ್ದಲ್ಲ ಅದೆಲ್ಲ ಕೊಟ್ಟರು ಇಲ್ಲಿ ನಮ್ಮ ಮಕ್ಕಳಿಗೆ ಇದು ಅಡ್ರೆಸ್ ಚೇಂಜ್ ಆಗ್ತಾ ಇಲ್ಲ. ಅವ್ರು ಅಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೂ ಇಷ್ಟಪಡಲ್ಲ ಪೇರೆಂಟ್ಸು. ಈ ಥರ ಇದ್ದಾಗ ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾನೆ, ಆ ಮಗು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದೆ ಅಂದ್ರೂ ನಾವೇನೇ ಸರ್ಟಿಫಿಕೇಟ್, ನಾವು HMಗಳಾದವ್ರು ಸರ್ಟಿಫೈ ಮಾಡಿದರೆ ಅದರ ಆಧಾರದ ಮೇಲೆ ನಮ್ಮ ದಾಖಲಾತಿ ಏನಿದೆ ಅದರ ಆಧಾರದ ಮೇಲೆ ಆದರೂ ಮಕ್ಕಳಿಗೆ ಕೊಡ್ಬೋದು. ಇನ್ನೊಂದು, ನೀವು ಇಷ್ಟು ಉದ್ದ ಪಟ್ಟಿ ಹೇಳಿದ್ರಿ ಸರ್, ಏನು ಕ್ಯಾಸ್ಟ್ ಇನ್ಕಮ್ ಅಂತ. ನಮ್ಮ ಮಕ್ಕಳು ಎಷ್ಟು ಸಲ ಆನೇಕಲ್ಗೆ ಹೋಗಿ ಕ್ಯಾಸ್ಟ್ ಇನ್ಕಮ್ ನಿಂತಿದ್ದಾರೆ. ಇವಾಗಿಲ್ಲ, ನಾವು ಮಾಡೋದಿಲ್ಲ, ನಿಮ್ಮೂರು ನಾರ್ತ್ ಕರ್ನಾಟಕದಿಂದ ಬಂದಿದ್ದೀರಿ ಅಂತ ಹೇಳ್ತೀರಿ. ಕರ್ನಾಟಕದ ಎಲ್ಲ ಮಕ್ಕಳು ಕರ್ನಾಟಕದಲ್ಲಿ ಇದ್ಮೇಲೆ ನಾವು ಕನ್ನಡಿಗರಲ್ಲ, ಕನ್ನಡದವರಿಗೆ ಕೊಡದಿದ್ರೆ ಹೇಗೆ ಸಾಧ್ಯ? ಅದನ್ನು ನೀವು ಯಾಕೆ ವ್ಯವಸ್ಥೆ ಮಾಡಲ್ಲ? ನಿಮ್ಮ ಮೇಲಿನ ಹಂತದಲ್ಲಿ ಅದ್ರ ಬಗ್ಗೆ ಸರ್ಕಾರದಲ್ಲಿ ನಾವು ಹೋಗಲ್ಲ ಮೀಟಿಂಗ್ಗೆ, ಹೈ ಲೆವೆಲ್ ಮೀಟಿಂಗ್ಗೆ ನೀವು ಹೋಗ್ತೀರಿ, ನೀವು ರೆಪ್ರೆಸೆಂಟ್ ಮಾಡಬೇಕು ಸ್ಕೂಲಲ್ಲಿರೋ ಈ ಥರ ವಾಯ್ಸಸ್ಸನ್ನು. ಅದಕ್ಕೆ ನಿಮ್ಮ ಉತ್ತರ ಏನು? ಮತ್ತು ಸರ್ ಹೇಳ್ದಂಗೆ ಮಾನ್ಲಿಂಗಾಪುರದಿಂದ ಹೋದ ವರ್ಷ ಕಲ್ತ್ಕೊಂಡಿದ್ದ ಮಕ್ಕಳೆಲ್ಲರೂ ಈಗ ನಮ್ಮ ಶಾಲೆಯಲ್ಲಿ ಇದ್ದಾರೆ. 4, 5, 6ನೇ ತರಗತಿಯಲ್ಲಿ. ಆ ಮಕ್ಕಳಿಗೆ ಎಲ್ಲರೂ ಉತ್ತರ ಭಾರತದಿಂದ ಬಂದಿದ್ದಾರೆ. ಅವರಲ್ಲೂ OBC ಮತ್ತು SC ST ಮಕ್ಕಳಿದ್ದಾರೆ. ಅವ್ರಿಗೂ ಇವತ್ತಿನವರೆಗೂ ನಮ್ಮದೇನು ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಏನು ಬರುತ್ತೋ ಆ ಸೌಲಭ್ಯ ಬಿಟ್ಟು ಬಾಕಿ ಯಾವುದೇ ರೀತಿಯಾದ ಸ್ಕಾಲರ್ಶಿಪ್ ಆಗಲಿ, ನೀವು ಇವಾಗ ಎಷ್ಟೊಂದು ಮಾಹಿತಿ ಇಲ್ಲಿ ಕೊಡ್ತಾ ಇದ್ದೀರಾ. ಅದ್ರ ಬದಲಿಗೆ ನೀವು ಪ್ರತಿ ಶಾಲೆಗೂ ಬಂದು ವಾರದಲ್ಲಿ ಒಂದ್ಸಲನಾದರೂ ಅಟ್ಲೀಸ್ಟ್ ಮಂತ್ಲಿ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಹೋಗಿ ವಾರದಲ್ಲಿ ಇಲ್ಲಿರೋದು ಒಂದು 15 ಶಾಲೆ ಅಷ್ಟೇ ಇರೋದು ಸರ್ಕಾರಿ ಶಾಲೆ. 15 ದಿನ ಬಂದ್ರೆ ಆಯ್ತಲ್ಲ. ಏನೇನು ಸಮಸ್ಯೆ ಇದೆ, ಯಾವ್ಯಾವ ಪ್ರತಿ ಮಗುದು ಏನೇನಿದೆ ಅಂತ ನಿಮಗೆ ನಾವು ಬೇಕಾದರೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀವಿ. ಅದನ್ನು ತೊಗೊಂಡು ನಮ್ಮ ಮಕ್ಕಳಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟು, ಮತ್ತು ಇವಾಗ ಅವ್ರಿಗೇನೋ ಸ್ಕಾಲರ್ಶಿಪ್ 4000 ಹೇಳಿದ್ರಲ್ಲ, ಅದು ಬರಬೇಕಂದ್ರೆ ಮಿನಿಮಲ್ ಅಟ್ಲೀಸ್ಟ್ ಒಂದು 5, ನಮ್ಮ ಶಾಲೆಯಲ್ಲಿ 300 ಮಕ್ಕಳಲ್ಲಿ ಅಟ್ಲೀಸ್ಟ್ 30 ಮಕ್ಕಳಿಗಾದ್ರೂ ಸಿಗೋಂಗೆ ಮಾಡಿ. ಯಾಕಂದರೆ 4000 ಪ್ರತಿ ತಿಂಗಳು ಅನ್ನೋದು ನಾಟ್ ಅ ಸ್ಮಾಲ್ ಅಮೌಂಟ್ ಫಾರ್ ಮಿಡಲ್ ಕ್ಲಾಸ್ ಪೀಪಲ್ ಆಗಲಿ, ಬಡವ್ರ ಮಕ್ಕಳಿಗೆ. ಯಾಕಂದರೆ ತಂದೆ ತಾಯಿ ಎಲ್ಲೋ ದುಡಿಯೋಕೆ ಹೋಗ್ತಾರೆ. ನೀವು 4000 ಕೊಟ್ಟರೆ ಅವ್ರಿಗೆ ಎಷ್ಟು ಉಪಯೋಗ ಆಗುತ್ತೆ ಸರ್. ಸೊ ನೀವು ಪ್ರತಿ ಶಾಲೆಗೂ ಬನ್ನಿ, HMs ಹತ್ರ 2 ದಿನ ಕೂತ್ಕೊಳ್ಳಿ. ದೊಡ್ಡ ಶಾಲೆಗಳಲ್ಲಿ ನಿಮ್ಗೆ ಏನೇನು ಮಾಹಿತಿ ಬೇಕು, ನಿಮ್ಮದು ಯಾವ್ಯಾವ ಕಾರ್ಯಕ್ರಮಗಳಿದೆ ಆ ಕಾರ್ಯಕ್ರಮಕ್ಕೆ ಹೊಂದುವಂಥ ಮಕ್ಕಳನ್ನು ಆಯ್ಕೆ ಮಾಡಿ ಆ ಪಟ್ಟಿ ತೊಗೊಂಡೋಗಿ ಅವ್ರಿಗೆ ಏನೇನು ಸೌಲಭ್ಯ ಬೇಕೋ ಅದನ್ನು ಮಾಡಿಕೊಡಿ. ನೀವು ಏನು ಫೇಸ್ ಮಾಡ್ತಾ ಇದ್ದೀರಾ ಪ್ರಾಬ್ಲಮ್, ಒಂದು ರೆಪ್ರೆಸೆಂಟೇಷನ್ ಪಂಚಾಯತಿ ಕೊಡಿ. ನಾವು ಅಧ್ಯಕ್ಷರು ನಮ್ಮ ಸದಸ್ಯರೆಲ್ಲ ಒಂದು ರೆಸೊಲ್ಯೂಷನ್ ಮಾಡಿ ತಹಸೀಲ್ದಾರ್ ಗಮನಕ್ಕೂ ತರ್ತೀವಿ, BO ಗಮನಕ್ಕೂ ತರ್ತೀವಿ. ಅವ್ರು ಸಾಲ್ವ್ ಮಾಡ್ತಾರೆ. ಅದು ಅವ್ರ ಕೈಯಲ್ಲಿ ಸಾಲ್ವ್ ಆಗ್ತಾ ಇರ್ತಕ್ಕಂಥ ಪ್ರಶ್ನೆ. ಒಂದು ನಿಮಿಷ ಅವ್ರು ಎಷ್ಟೇ ಲಿಸ್ಟ್ ಹೇಳಿದ್ರು, ಅವರು ಇವಾಗ ನನ್ನ ಪಂಚಾಯತಿನಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಏನೇನು ಸ್ಕೀಮ್ ಕೊಡ್ತೀವಿ ನಾವು ಹೇಳ್ತೀವಿ. ಅದು ಕೆಲವು ನಾವು ಸಾಲ್ವ್ ಮಾಡಬಹುದಾಗಿರುತ್ತೆ, ಕೆಲವು
ಅಟ್ಯಾಚ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಸೊ ಅವರು ಸಮಸ್ಯೆ ಸರಿ ಮಾಡಲಿಕ್ಕೆ ಅಥವಾ ಬಗೆಹರಿಸಲಿಕ್ಕೆ ಅವರಿಂದ ಸಾಧ್ಯವಿಲ್ಲ. ನೀವು ರೆಪ್ರೆಸೆಂಟೇಷನ್ ಕೊಡಿ, ನನಗೂ ಒಂದು ಕೊಡಿ, ನಮ್ಮ ಪಂಚಾಯತಿ ವತಿಯಿಂದ BEOಗೂ ತಹಸೀಲ್ದಾರ್ಗೂ ಕೊಡ್ತೀವಿ, ನೀವು ಡೈರೆಕ್ಟಾಗಿ DOಗೂ ಕೊಡಿ. ಎರಡನೇ ಕ್ವಶನ್ನು, ನೀವು ಅವ್ರನ್ನ ಪ್ರತಿ ಶಾಲೆಗೆ ಬಂದಿಂತೀರ, ಅವ್ರದ್ದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಆಫೀಸರ್ಸ್ ಇರೋದೇ 2-3 ಜನ. ಪ್ರತಿ ಶಾಲೆಗಾಗಲಿ ಪ್ರತಿ ಹೋಬಳಿ ಲೆವೆಲ್ಗೂ ಬರ್ಲಿಕ್ಕಾಗಲ್ಲ. ಅವ್ರು ಏನಿದ್ರು ನಿಮ್ಮ BO ಮಟ್ಟದಲ್ಲಿ ಮೀಟಿಂಗ್ ಮಾಡಿದಾಗ BO ಸರ್ಗೆ ಹೇಳ್ಬೋದು, ಅವರಿಂದ ನೀವು ಮಾಹಿತಿ ತಗೋಬೋದು. ನಿಮ್ಗೆ ಏನಿದೆ ಸ್ಕೀಮ್ಸು BO ಕಡೆಯಿಂದ ಅವರು BO ತಿಳಿಸ್ತಾರೆ. ನೀವು BO ಕಡೆಯಿಂದ ಯಾವ್ಯಾವ ಮಕ್ಕಳು ಅರ್ಹರಿದ್ದೀರ ಅವ್ರು ಪಟ್ಟಿ ಮಾಡಿ BO ಅವ್ರಿಗೆ ತಲುಪಿಸಿ, ಅವರು ಅವ್ರಿಗೆ ತಲುಪಿಸ್ತಾರೆ. ಇಲ್ಲ ನಮ್ಮ ಪಂಚಾಯತಿಗಾರು ತಲುಪಿಸಿ, ನಾವು BO ಅವ್ರಿಗಾರು ತಲುಪಿಸ್ತೀವಿ. ಅವರು ಬಂದು ಪ್ರತಿ ಶಾಲೆಯಲ್ಲಿ ಮೀಟಿಂಗ್ ಮಾಡಿ ಸಮಸ್ಯೆ ಸಾಲ್ವ್ ಮಾಡೋದಕ್ಕೆ ಸ್ಟಾಫ್ ಪ್ರಾಬ್ಲಮ್ ಇದೆ. ಅವ್ರ ಹತ್ರ ಇರೋದೇ ಇಡೀ ಜಿಲ್ಲೆ ಮಟ್ಟದಲ್ಲಿ 3-4 ಜನ ಅಷ್ಟೇ. ಮುಖ್ಯಸ್ಥರನ್ನ ಕರೆದುಬಿಟ್ಟು ಪಂಚಾಯತಿಲಿ ಕೆಲಸ ಮಾಡ್ಬೋದಲ್ಲ ಸರ್? ಸರ್ ಅದೇನೇ ಹೇಳ್ತಾರೆ, ನಮ್ಮ ಜಿಲ್ಲೆನಲ್ಲಿ 86 ಪಂಚಾಯತಿ ಇದೆ, ಅವ್ರು ಇರೋದೇ 3 ಜನ. 3 ಜನ 86 ಪಂಚಾಯತಿ ಲೆವೆಲಲ್ಲಿ ಮೀಟಿಂಗ್ ಮಾಡೋದು ಕಷ್ಟ ಇದೆ. ಹಾಗಾಗಿ ಅವರು ಜಿಲ್ಲಾ ಮಟ್ಟದಲ್ಲಿ ಏನಿದೆ ಡೈರೆಕ್ಷನ್ಸ್ ಅಂದರೆ, ಒಂದು ನಿಮಿಷ, ತಾಲೂಕು ಮಟ್ಟದಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ. ಅವ್ರು ಮಕ್ಕಳ ರಿಲೇಟೆಡ್ ಇರೋದ್ರಿಂದ BO ಅವ್ರ ಜೊತೆ ಪ್ರತಿ ತಿಂಗಳು ಇಲ್ಲ 2 ತಿಂಗಳಿಗೆ ಒಂದ್ಸಲ ಮೀಟಿಂಗ್ ಮಾಡ್ತಾನೆ ಇರ್ತಾರೆ ತಾಲೂಕು ಲೆವೆಲಲ್ಲಿ. ನಮ್ಮಲ್ಲಿ 5 ತಾಲೂಕು ಬರುತ್ತೆ. BO ಸಾಹೇಬರಿಗೆ ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸು, ಪ್ರತಿಯೊಂದು ಸ್ಕೀಮು, ಪ್ರತಿಯೊಂದು ಮಾಹಿತಿನೂ ಅವ್ರು ಕೊಟ್ಟಿರ್ತಾರೆ. BO ಅವರಿಂದ BO ಅವ್ರದ್ದು ಗ್ರೂಪ್ಸ್ ಇದೆ. ನಮಗೆ ಹೇಗೆ ನಮ್ಮ EO ಅವರು ತಾಲೂಕ್ ಪಂಚಾಯತಿ ಗ್ರೂಪ್ಸ್ ಇದೆ ನಮ್ಮ PDOಸ್ಗೆ, ಅದೇ ರೀತಿ BO ಅಂಡರ್ ಎಲ್ಲ ಶಾಲಾ HMಗಳು ಮತ್ತು CRPಗಳು ಕನೆಕ್ಟೆಡ್ ಇರ್ತಾರೆ ಗ್ರೂಪ್ಸಲ್ಲಿ. ಅವರು ಶೇರ್ ಮಾಡಿದ್ರೆ ಎಲ್ಲ ಶಾಲಾ ಮಕ್ಕಳು HMಗಾಗಲಿ ಟೀಚರ್ಸ್ಗಾಗಲಿ ಮಾಹಿತಿ ಶೇರ್ ಆಗುತ್ತೆ. ಅವರು ಯಾವುದೇ ಸ್ಕೀಮ್ ಆಗಲಿ, ಯಾವುದೇ ಮಕ್ಕಳಾಗಿದ್ದರೆ ಅಥವಾ ಈ ಥರ ಸಮಸ್ಯೆಗಳಿದ್ದರೆ ಗಮನಕ್ಕೆ ತಂದರೆ ಅವರು ಬಗೆಹರಿಸ್ತಾರೆ. ಜೊತೆಗೆ ನಮ್ಮ ಪಂಚಾಯತಿ ಮಟ್ಟದಲ್ಲೂ ನಮ್ಮಲ್ಲಿ 14 ಶಾಲೆ ಇದೆ, ನಮ್ಮ ಗಮನಕ್ಕೂ ತರಲಿ, ನಾವು ಒಂದು ರೆಸಲ್ಯೂಷನ್ ಮಾಡಿ ಕಳಿಸೋಣ. ಗುಡ್ ಮಾರ್ನಿಂಗ್ ಮಕ್ಕಳ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಮಿಸ್. ಮಕ್ಕಳ ಅಟೆಂಡೆನ್ಸ್ ಹೇಳಿ. ಶೀತಲ್, ಗೌತಮ್ ಪ್ರೆಸೆಂಟ್ ಮ್ಯಾಮ್. ಹಿಂದೂ ಎಸ್ ಮ್ಯಾಮ್. ಅನುಷಾ ಎಸ್ ಮಿಸ್. ಪೂಜಾ ಪ್ರೆಸೆಂಟ್ ಮ್ಯಾಮ್. ಭೂಮಿಕಾ ಯಾಕ್ರೆ ಈ ಭೂಮಿ ಸ್ಕೂಲಿಗೆ ಬರ್ತಿಲ್ಲ? ಮ್ಯಾಮ್, ಭೂಮಿಕಾ ಅವ್ರ ಅಮ್ಮ ಜೊತೆ ಕೆಲ್ಸಕ್ಕೆ ಹೋಗ್ತಾಳೆ. ನೀವು ಅವ್ರ ಫ್ರೆಂಡ್ಸ್ ಅಲ್ವಾ, ಕರ್ಕೊಂಬರಕ್ಕಾಗಲ್ವಾ? ಮನೇಲಿ ಇರಲ್ಲ ಮ್ಯಾಮ್. ಸಂಜೆ ಹೊತ್ತಲ್ಲಾದ್ರೂ ಸಿಗಲ್ವಾ ಮ್ಯಾಮ್? ಇವತ್ತು ಸಂಜೆ ಹೊತ್ತು ಕರ್ಕೊಬರ್ತೀವಿ ಮ್ಯಾಮ್. ಆಯಿತು, ನೀನು ಇಂದು ಗೌತಮ್ ಜೊತೆಗೆ ಹೋಗಿ ಕರ್ಕೊಂಬನ್ನಿ. ಸರಿ ಮಕ್ಕಳೇ, ನಾಳೆ ಏನು ವಿಶೇಷ ಅಂತ ಗೊತ್ತಾ ನಿಮಗೆ? ಗೊತ್ತು ಮ್ಯಾಮ್. ಏನು? ಮಕ್ಕಳ ದಿನಾಚರಣೆ. ಹಾಗಾದ್ರೆ ನಾಳೆ ನೀವು ಭೂಮಿನ ಕರ್ಕೊಂಬಂದ್ರೆ ಕಸ ಇರುತ್ತೆ, ಇದ್ರಲ್ಲೂ ಕೂಡ ನಾನು ಬಿಡಿಸಿ ನಾನು ಒಬ್ಳೆ ಎಲ್ಲ ಮನೆ ಕೆಲಸನೂ ಮಾಡಬೇಕು. ಏನಮ್ಮ, ಎಲ್ಲಿಗೆ ಹೋಗಿದ್ದೆ? ಆಟ ಆಡಕ್ ಹೋಗಿದ್ದೆ ಅಮ್ಮ. ಯಾವಾಗ ನೋಡು ಆಟ ಆಡ್ತಾನೆ ಇರ್ತೀಯಾ? ಅಮ್ಮ, ಕಣ್ ಕಾಣಿಸಲ್ವಾ ನಿನ್ಗೆ? ಸೊಪ್ಪು ಬಿಡಿಸ್ತಿದ್ದೀನಿ ತಾನೆ, ಸಹಾಯ ಮಾಡು. ಭೂಮಿಕಾ ನೋಡು, ಅದನ್ನು ನಾನೇ ಮಾಡ್ಬೇಕಾ? ಹಾಯ್ ಭೂಮಿಕಾ. ಯಾಕೆ ಕೊಡ್ತಿಲ್ಲ? ನಾವಮ್ಮ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಿದ್ರು, ಅದಕ್ಕೆ ಬಂದಿಲ್ಲ. ನಿಮ್ಮ ಅಮ್ಮಗೆ ಹೇಳ್ಬೇಕು ತಾನೆ ಸ್ಕೂಲ್ಗೆ ಹೋಗ್ತೀನಿ ಅಂತ. ಆದ್ರೂ ನಮ್ಮಮ್ಮ ಕರ್ಕೊಂಡು ಹೋಗ್ತಿದ್ರು. ಎಲ್ಲಿ ನಿಮ್ಮ ಅಮ್ಮ ಕರಿ, ಮಾತಾಡೋಣ. ಅಮ್ಮ ಬಾ. ಯಾರ ಜೊತೆ ಇಷ್ಟೊತ್ತು ಮಾತಾಡ್ತಾ ಇದೀಯಾ? ನಮಸ್ಕಾರ ಆಂಟಿ. ನಮಸ್ಕಾರ ಅಮ್ಮ. ನೀವು ಯಾಕೆ ಸ್ಕೂಲಿಗೆ ಬರ್ತಿಲ್ಲ? ಅವಳು ಶಾಲೆಗೆ ಬಂದು ಏನಮ್ಮ ಮಾಡ್ತಾಳೆ? ಅದಕ್ಕೆ ನಾನು ನಮ್ಮ ಮನೆಯಲ್ಲಿ ಹಣದ ಕಷ್ಟ ಇದೆ, ಅದಕ್ಕೆ ನಾನು ಅವಳನ್ನ ಕೂಲಿ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಣದ ಕಷ್ಟ ಇದೆ ಅಂತ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ಬೇಕಾ? ಇವಳು ನನ್ನ ಮಗಳಮ್ಮ, ಇವಳಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನನಗೆ ಗೊತ್ತು. ನೀವೇನು ನನಗೆ ಹೇಳಕ್ಕೆ ಬರಬೇಡಿ. ಇವಾಗ ಸ್ಕೂಲ್ಗೆ ಹೋದ್ರೆ 4 ಅಕ್ಷರ ಕಲ್ತ್ಕೊಂಡು ನಾಳೆ ದೊಡ್ಡವಳಾಗಿ ನಿಮ್ಮನ್ನು ಸಾಕ್ತಾಳಲ್ಲ. ಅದಕ್ಕಂತಾನೆ ಶಾಲೆಗೆ ಕಳ್ಸೋಕ್ಕಾಗಲ್ಲಪ್ಪ, ನಮ್ಮ ಮನೇಲಿ ತುಂಬಾ ಸಮಸ್ಯೆ ಇದೆ, ಅದಕ್ಕೆ ನಾನು ಅವಳನ್ನ ಕಳ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೀವು ನೋಡ್ತಿದ್ರೆ GSK ನ್ಯೂಸ್. ಇದು ಸತ್ಯ ನಿತ್ಯ ನೋಮಿತ್ಯ. ನಾನು ನಿಮ್ಮ ಮನೆಯ ಮಗಳು ಚೈತ್ರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ವೆಲ್ಕಮ್ ಟು ಸ್ಪೆಷಲ್ ಪ್ರೋಗ್ರಾಮ್ ನಮ್ಮ ಸುತ್ತಮುತ್ತ. ನಿಮಗಿದು ಗೊತ್ತಿತ್ತಾ? ನಾನು ನಿಮ್ಮನೆ ಹುಡುಗಿ ಚುರುಕು ಚಿಂತಾಮಣಿ ಅಶ್ವಿನಿ. ಹಾಂ ಅಶ್ವಿನಿ, ಇವತ್ತಿನ ವಿಶೇಷ ಆದರೂ ಏನು? ಇವತ್ತು ನಾವು ಹೋಗ್ತಿದ್ದೇವೆ ನಮ್ಮದೇ ಆದ ಕಲ್ಲುಬಾಳು ಸುತ್ತಮುತ್ತ. ಹಾಂ ಹೌದಾ, ಓಕೆ. ಕೇಳಿದಲ್ಲ ವೀಕ್ಷಕರೇ, ನಾವು ಇವತ್ತು ನಮ್ಮ ಸುತ್ತಮುತ್ತ ನಿಮಗಿದು ಗೊತ್ತಾ ಪ್ರೋಗ್ರಾಮ್ನಲ್ಲಿ ತಿಳ್ಕೊಳ್ಳೋಣ ನಮ್ಮ ಕಲ್ಬಾಳು ಗ್ರಾಮದ ಬಗ್ಗೆ. ಶಿಕ್ಷಣಾಧಿಕಾರಿಗಳು ಆಗಮಿಸಿದ್ರು. ಅವರಿಗೆಲ್ಲರಿಗೂ ವಂದಿಸುತ್ತಾ, ನಮ್ಮ ದೇಶದ ಮುಂದಿನ ಪ್ರಜೆಗಳಾದ ಮಕ್ಕಳ ಗ್ರಾಮ ಸಭೆಗೆ ಇಲ್ಲಿ ನೆರೆದಿದ್ದು ಈ ಸುಸಂದರ್ಭದಲ್ಲಿ ಭಾಗವಹಿಸುವ ಎಲ್ಲರಿಗೂ ಅಭಿನಂದನೆಗಳು. ಮಕ್ಕಳ ಹಕ್ಕು ನಮ್ಮ ಸಂವಿಧಾನದ ಹಕ್ಕು. ಮಕ್ಕಳಿಗೆ ಹೆಚ್ಚು ಆದ್ಯತೆ ನೀಡುವುದು
ಅವರ ಸುರಕ್ಷತೆ, ಉತ್ತಮ ಆರೋಗ್ಯ, ಉಚಿತ ಶಿಕ್ಷಣ, ಸರ್ಕಾರ ಪ್ರೋತ್ಸಾಹದಾಯಕ ಉತ್ತಮ ಪರಿಸರ ಇತ್ಯಾದಿ ಒದಗಿಸುವುದು. ಪೋಷಕರು, ಶಿಕ್ಷಕರು, ಸರ್ಕಾರದ ಪ್ರತಿನಿಧಿಗಳು, ಗ್ರಾಮ ಪಂಚಾಯಿತಿಯಿಂದ ಸರ್ಕಾರದ ಉನ್ನತ ಸ್ಥಾನದಲ್ಲಿರುವ ಎಲ್ಲರೂ ಹಾಗೂ ಮುಖ್ಯವಾಗಿ ಸಮಾಜದ ಆದ್ಯ ಕರ್ತವ್ಯವಾಗಿದೆ. ಸಾಧ್ಯವಾದಷ್ಟು ಎಲ್ಲರೂ ಒಂದುಗೂಡಿ ನಮ್ಮ ದೇಶದ ಭವಿಷ್ಯ ನಿರ್ಮಾಣದಲ್ಲಿ ಕರ್ತವ್ಯವನ್ನು ನಿರ್ವಹಿಸೋಣ ಎಂದು ಹೇಳುತ್ತಾ, ನಮ್ಮ ಕಳಬಾಳು ಗ್ರಾಮ ಪಂಚಾಯಿತಿ ವತಿಯಿಂದ ಏನೇ ಸೌಲಭ್ಯಗಳು ಒದಗಿಸಲು ನಾವು ಬದ್ಧರಾಗಿದ್ದೇವೆ ಎಂದು ಹೇಳುತ್ತೇನೆ. ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದ. ಈ ಸಲ ನಮ್ಮ ಕಳಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಶಾಲೆಗಳ 2025-26ನೇ ಸಾಲಿನ ಮಕ್ಕಳ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು. ಇದಕ್ಕೆ ವಿವಿಧ ಇಲಾಖೆಗಳ ಎಲ್ಲ ಅಧಿಕಾರಿಗಳು ಆಗಮಿಸಿದರು. ಮಕ್ಕಳಿಗೆ ಮುಖ್ಯ, ಮುಂದಿನ ಮಕ್ಕಳೇ ಭವಿಷ್ಯ ಅಂತೇಳಿ ಮಕ್ಕಳಿಗೆ ಎಲ್ಲ ನಾವು ವಹಿಸಿದ್ವಿ. ಎಲ್ಲ ಮಕ್ಕಳ ಕಾರ್ಯಕ್ರಮಗಳನ್ನು ಆಯೋಜಿಸಿ ಮಕ್ಕಳೇ ಒಂದು ನಾಟಕ ರೂಪದಲ್ಲಿ ಅಲ್ಲಿ ಅವರವರ ಹಳ್ಳಿ ಅಥವಾ ಅವರ ಸ್ಕೂಲಿನ ಸುತ್ತಮುತ್ತ ಇರುವ ಸ್ವಲ್ಪ ಏನು ಕೆಲಸ ಕಾರ್ಯಗಳಾಗಬೇಕು ಪಂಚಾಯತಿಗೂ, ಅದು ಯಾವ ರೀತಿ ಮಾಡಬೇಕು, ಅದೆಲ್ಲ ಒಂದು ನಾಟಕದ ರೂಪದಲ್ಲಿ ತೋರಿಸಿದ್ರು. ಈಗ ಅತಿ ಹೆಚ್ಚಾಗಿ ಸ್ವಲ್ಪ ಕಸದ ಸಮಸ್ಯೆಯನ್ನು ತೋರಿಸಿದ್ದಾರೆ ಮಕ್ಕಳು. ಆ ಕಸದ ಸಮಸ್ಯೆ ನಮಗೂ ಆವಾಗಲಿಂದ ಒಂದು ಚಾಲೆಂಜ್ ಆಗಿಬಿಟ್ಟಿದೆ. ಎಷ್ಟು ಮಾಡಿದ್ರೂ ಅದು ಕಸ ಅನ್ನೋದು ಆಗ್ತಾನೆ ಇದೆ. ಈ ಭಾಗದಲ್ಲಿ ತುಂಬ ಬಾಡಿಗೆ ಮನೆಗಳಿರೋದ್ರಿಂದ ರಾತ್ರಿ ಹೊತ್ತಲ್ಲಿ ಅಲ್ಲಿ ಇಲ್ಲಿ ಬಿಸಾಕಿ ಹೋಗ್ತಾ ಇದ್ದಾರೆ. ನಮ್ಮ ಪಂಚಾಯತಿಯಿಂದನೂ ಟ್ಯಾಕ್ಟ್ರ್ ಇದೆ, ಬಟ್ ಕಸನ ವಿಂಗಡಣೆ ಮಾಡದೆ ರಸ್ತೆ ಬದಿಲಿ ಹಾಕಿರೋದು, ಅದನ್ನು ಕಸನ ನಾವು ತೆಗಿಸ್ತಾನೆ ಇದ್ದೀವಿ. ಅದು ಮುಂದಿನ ದಿನಗಳಲ್ಲೂ ಅದು ಅತಿ ಹೆಚ್ಚು ಆದಷ್ಟು ಪ್ಲಾಸ್ಟಿಕ್ಕು ಮತ್ತು ಈ ಕವರ್ಗಳು ಮತ್ತು ಕಸದ ಸಮಸ್ಯೆಯನ್ನು ನಿವಾರಣೆ ಮಾಡ್ತೀವಿ ಅಂತ ಮಕ್ಕಳಿಗೆ ಹೇಳಿದ್ದೀವಿ. ಎಲ್ಲರಿಗೂ ಹೊಸ ವರ್ಷ ಮತ್ತು ನಮ್ಮ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇವೆ. ನಮ್ಮ ಪಂಚಾಯಿತಿ ಕಡೆಯಿಂದ ಎಲ್ಲ ನಮ್ಮ ಕನ್ನಡ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು.